ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಉಪವಾಸ ದಿನಗಳಲ್ಲಿ ಈ ಬೆಳಗಿನ ಜಾವದಲ್ಲಿ ಸ್ವಲ್ಪ ಸಮಯಕ್ಕಾಗಿ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ಸತ್ಯವೇದ ಭಾಗವು ಪೌಲನು ರೋಮಾಪುರದವರ ಬರೆದ ಪತ್ರಿಕೆ 8ನೇ ಅಧ್ಯಾಯ 12ರಿಂದ 30 ವಚನಗಳು. ಅದರಲ್ಲಿ 12ನೇ ವಚನ ಓದುವವರಾಗಿರೋಣ. ಸಹೋದರಿ, ನಾವು ಅಂಗಿನಲ್ಲಿದ್ದೇವೆ, ದೇವರ ಅಂಗಿನಲ್ಲಿದ್ದೇವೆ, ಅಂದರೆ ಶರೀರಭಾವದ ಅಂಗಿನಲ್ಲಿಲ್ಲ ಎಂಬುದಾಗಿ ಇಲ್ಲಿ ನಾವು ವಚನದಲ್ಲಿ ನೋಡುವಂಥದ್ದು. ಇಲ್ಲಿ ನಾವು ಅಂಗಿನಲ್ಲಿದ್ದೇವೆ ಎಂಬುದಾಗಿ ನೋಡುವಾಗ ದೇವರ ಒಂದು ಹಸ್ತಗಳಲ್ಲಿ ನಾವು ಇರುವಂತರಾಗಿದ್ದೇವೆ. ಹೇಗೆ ಎಂಬುದಾಗಿ ನಾವು ನೋಡುವುದಾದರೆ, ನಾವು ದೇವರ ಈ ಲೋಕದಲ್ಲಿ ನಮ್ಮನ್ನು ಇಟ್ಟಿರುವಾಗ ನಾವು ನಡೆಯುವಂಥ ಮಾರ್ಗದಲ್ಲಾಗಿರ್ಬೋದು, ನಾವು ನಮ್ಮ ಕ್ರಿಯೆಗಳಲ್ಲಾಗಿರ್ಬೋದು, ನಮ್ಮ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿರುವಂಥ ನಮಗೆ ಒಂದು ಆಶೆ, ನಂಬಿಕೆ ಎನ್ನುವಂಥದ್ದು ನಮಗೆ ಇದೆ. ಅದೇ ರೀತಿಯಲ್ಲಾಗಿ ಸಹ ದೇವರ ಒಂದು ಹಸ್ತಗಳಲ್ಲಿ ನಾವು ಇರುವಂಥವರು ನಾವಾಗಿದ್ದೇವೆ ಮತ್ತು ಪವಿತ್ರಾತ್ಮನ ಅಂಗಿನಲ್ಲಿದ್ದೆ ಎಂಬುದಾಗಿ ನಾವು ಬಯಸುವಂಥವ್ರು ನಾವಾಗಿರ್ಬೇಕು. ಯಾಕೆಂದರೆ ದೇವರು ಇಲ್ಲಿ ಹೇಳುತ್ತಿರುವಂಥದ್ದು ಆತನ ಅಂಗಿನಲ್ಲಿ, ಆತನ ಹಸ್ತಗಳಲ್ಲಿ ನಾವು ಇರುವಂಥವ್ರು ಎಂಬುದಾಗಿ ದೇವರ ವಾಕ್ಯಗಳಲ್ಲಿ ನಾವು ಸ್ಪಷ್ಟವಾಗಿ ತಿಳಿದಿದೆ. ನಾವು ಇಲ್ಲಿ ಅದೇ ವಚನದಲ್ಲಿ ಕೆಳಗಿನ ವಿಚಾರದಲ್ಲಿ ನಾವು ನೋಡುವಾಗ ಶರೀರ ಭಾವದಲ್ಲಿ ನಮ್ಮನ್ನು ನಾವು ಅಡಗಿಸಿಕೊಳ್ಳಬಾರದು. ಯಾಕೆಂದರೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ಶರೀರಕ್ಕೆ ಬೇಕಾಗಿರುವಂಥ ಅನೇಕ ರೀತಿಯಲ್ಲಿ ಬೇಕಾಗಿರುವಂಥ ನಾವು ಇತರ ಕೆಲಸ ಕಾರ್ಯಗಳನ್ನು ನಾವು ಮಾಡೋರಾಗಿದ್ದೇವೆ. ಆದರೆ ಇಲ್ಲಿ ದೇವರ ವಚನ ಹೇಳ್ತಿರುವಂಥದ್ದು, ಮೊದಲನೇದಾಗಿ ನಮ್ಮ ಆತ್ಮದಲ್ಲಿ ನಾವೇನಾಗಿರಬೇಕು, ಒಳ್ಳೆಯವರಾಗಿರಬೇಕು. ನಮ್ಮ ಶರೀರ ಯಾವ ರೀತಿಯಲ್ಲಾಗಿರ್ಬೋದು, ಆದರೂ ನಾವು ಮೊದಲನೇದಾಗಿ ನಮಗೆ ಇರಬೇಕಾದಂಥ ನಮ್ಮ ಆತ್ಮದಲ್ಲಿ ನಾವು ಒಳ್ಳೆಯವರಾಗಿರಬೇಕು. ಈ ಲೋಕದಲ್ಲಿ ನಾವು ನೋಡುವಾಗ ಆತ್ಮದಲ್ಲಿ ಬಿಟ್ಟು ಶರೀರದಲ್ಲಿ ನಾವೇನಾಗಿದ್ದೇವೆ, ಒಳ್ಳೆಯರಾಗಿ ಜೀವಿಸಲಾಗಿದ್ದೇವೆ. ಹೌದು ಇದೇ ರೀತಿಯಲ್ಲಿ ನಾವು ನೋಡುವಾಗ ಶರೀರಕ್ಕೆ ಅನೇಕ ವಿಧವಾದ ಈ ಲೋಕದಲ್ಲಿ ಬೇಕಾಗಿರುವಂಥ ಸಾಮಗ್ರಿಗಳು ದೊರಕುವಾಗ ಇದರಿಗೆ ಬೇಕಾದಂಥವು ನಾವು ನೋಡಿಕೊಳ್ಳುತ್ತೇವೆ ಹೊರತು ಇದರೊಳಗೆ ನಮ್ಮ ಆತ್ಮದಲ್ಲಿ ಒಳ್ಳೆಯದಾಗಿದೆವಾ ಇಲ್ಲ ಎಂಬುದಾಗಿ ನಮ್ಮಲ್ಲಿ ನಾವು ಆಲೋಚನೆ ಮಾಡಿಕೊಳ್ಳುವಂಥರಾಗಿರಬೇಕು. ನಾವಿಲ್ಲಿ ಮೊದಲನೇದಾಗಿ ನೋಡುವಾಗ ದೇವರ ಒಂದು ಹಸ್ತಗಳಲ್ಲಿ ಇರುವಂಥರಾಗಿದ್ದೇವೆ. ದೇವರ ಒಂದು ಹಸ್ತಗಳಲ್ಲಿ, ದೇವರ ಒಂದು ಕೈಗಳಲ್ಲಿ ನಾವು ಇರುವಂಥರಾಗಿದ್ದೇವೆ. ಮತ್ತು 2ನೇ ವಿಷಯದಾಗಿ ನಾವು ನೋಡುವಾಗ ನೋಡಿ, ನಾವು ದೇವರ ಮಕ್ಕಳಾಗಿರುವುದಕ್ಕೆ ಸಾಕ್ಷಿ ಎನ್ನುವುದಾಗಿ ಇಲ್ಲಿ ವಚನ 14ನೇ ವಚನದಲ್ಲಿ ನೋಡುವಾಗ, ಯಾರ್ಯಾರು ಆತ್ಮನಿಂದ ನಡೆದುಕೊಳ್ಳುತ್ತಾರೋ ಅವರು ದೇವರ ಮಕ್ಕಳಾಗಿರ್ತಾರೆ ಎಂಬುದಾಗಿ. ಇಲ್ಲಿ ನಾನು 2ನೇ ಅಂಶ ಹೇಳಲಿಕ್ಕೆ ಬಯಸುವುದೇನೆಂದರೆ, ನಾವು ದೇವರ ಮಕ್ಕಳಾಗಿರುವುದಕ್ಕೆ ಸಾಕ್ಷಿ ಎನ್ನುವುದಾಗಿ ಇಲ್ಲಿ ದೇವರೇ ಹೇಳುತ್ತಿರುವಂಥದ್ದು. 14ನೇ ವಚನದಲ್ಲಿ ನಾವು ನೋಡುವಾಗ ದೇವರ ಮಕ್ಕಳಾಗಿರುವುದಕ್ಕೆ ಪವಿತ್ರಾತ್ಮನೇ ತನ್ನ ಆತ್ಮನೊಂದಿಗೆ ನಮ್ಮನ್ನು ಸಾಕ್ಷಿಗಳಾಗಿ ಮಾಡುವಂತನಾಗಿದ್ದಾನೆ. ಹೇಗೆಂದರೆ ನಾವು ನೋಡುವಾಗ ನಾವು ಈಗ ದೇವರಲ್ಲಿ ನಂಬಿಕೊಂಡು ನಾವು ದೀಕ್ಷಾಸ್ಥಾನ ಪಡೆದುಕೊಳ್ಳುವಂಥ ಸಮಯದಲ್ಲಿ ನಾವು ಸೈತಾನನ್ನು ತಿರಸ್ಕರಿಸುತ್ತೇನೆ, ಯೇಸು ಸ್ವಾಮಿನ ನಾವು ಅಂಗೀಕರಿಸುತ್ತೇನೆ ಎಂಬುದಾಗಿರುವಂತಹ 3 ಸಾರಿ ಮಾತನ್ನು ಹೇಳುತ್ತೇವೆ. ಆಗ ನಾವು ದೇವರಲ್ಲಿ ನಂಬಿ ಸಾಕ್ಷಿ, ನಾವು ಹೇಳುವಂಥ ಅದೇ ಸಾಕ್ಷಿ ಯಾರಿಗೆ, ದೇವರಿಗೆ ಕೊಡುವಂತಹ ಸಾಕ್ಷಿ ನಾವಾಗಿದೆ. ಇದೇ ರೀತಿಯಲ್ಲಿ ದೇವರ ವಚನದಲ್ಲಿ ಹೇಳ್ತಿರುವಂಥದ್ದು, ದೇವರ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುವಂತನಾಗಿದ್ದೇನೆ. ಈ ಲೋಕದಲ್ಲಿ ನಾವು ಜೀವಿಸುವಾಗ ಎಷ್ಟರ ಮಟ್ಟಿಗೆ ನಾವು ದೇವರಿಗೆ ವಿಧೇಯರಾಗಿ ದೇವರ ಸಾಕ್ಷಿಯಾಗಿ ನಿಲ್ಲಿದ್ದೇವೆ ಎಂಬುದಾಗಿ ನಮ್ಮಲ್ಲಿ ನಾವು ಪ್ರಶ್ನಿಸಿ ಮಾಡಿಕೊಳ್ಳುವಂತರಾಗಿದ್ದೇವೆ. ಮತ್ತು ದೇವರ ಮಕ್ಕಳಾಗಿ ನಾವೇನಾಗಿದ್ದೇವೆ, ಬಾಧ್ಯರಾಗಿದ್ದೇವೆ. ಯಾರಿಗೆ, ದೇವರಿಗೆ ನಾವು ಬಾಧ್ಯರಾಗಿ ನಿಲ್ಲುವಂತರಾಗಿ. ಬಾಧ್ಯರು ಎಂಬುದಾಗಿ ಹೇಳುವಾಗ ಅರ್ಹರು, ದೇವರಿಗೆ ಅರ್ಹರು, ದೇವರ ಬಾಧ್ಯರು, ದೇವರ ಮಕ್ಕಳು, ಕ್ರಿಸ್ತನೊಂದಿಗೆ ನಾವು ಬಾಧ್ಯರಾಗಿದ್ದೇವೆ. ಈ ಲೋಕದಲ್ಲಿ ನಾವು ಜೀವಿಸುವಾಗ ಬಾಧ್ಯರಾಗಿ, ದೇವರಿಗೆ ವಿಧೇಯರಾಗಿ, ದೇವರಿಗೆ ಸಮಾನತೆಯಿಂದ ನಮ್ಮನ್ನೇ ನಾವು ತಗ್ಗಿಸಿಕೊಂಡು ಜೀವಿಸುತ್ತೇವೋ ಇಲ್ಲ ಎಂಬುದಾಗಿ ನಮ್ಮಲ್ಲಿ ನಾವು ಆಲೋಚಿಸಿಕೊಳ್ಬೇಕು. ಯಾಕೆಂದರೆ ಅನೇಕರು ಅನೇಕ ವಿಧವಾದ ಅನೇಕ ಕೆಟ್ಟ ಕ್ರಿಯೆಗಳಲ್ಲಿ ನಡೆದುಕೊಳ್ಳುವಾಗ ನಾವು ಇರುವಂಥ ಸಮಾಜದಲ್ಲಿ ಎಷ್ಟು ಮಾತ್ರ ಜೀವಿಸುತ್ತಿದ್ದೇವೆ, ಎಷ್ಟು ಮಾತ್ರ ದೇವರಿಗೆ ಇರುವಂತಹ ಆ ಸಾಕ್ಷಿಗಳಾಗಿ ನಿಲ್ಲುತ್ತೇವೆ ಎಂಬುದಾಗಿ ನಮ್ಮಲ್ಲಿ ನಾವು ಆಲೋಚಿಸಿಕೊಳ್ಳಬೇಕು. ನಾನು ಒಂದನೇದಾಗಿ ಹೇಳಿರುವ ಹಾಗೆ ದೇವರ ಒಂದು ಹಸ್ತಗಳಲ್ಲಿ ಇದ್ದೇವೆ ಎಂಬುದಾಗಿ. 2ನೇದಾಗಿ ದೇವರೇ ನಮ್ಮ ಸಂಗಡ ನಮಗೆ ಸಾಕ್ಷಿ ಹೇಳುತ್ತಾರಾಗಿದ್ದೇನೆ. ನಾವು ಅದೇ ರೀತಿಯಲ್ಲಿ ದೇವರ ವಾಕ್ಯವನ್ನು ಅನೇಕರಿಗೆ ಹಂಚಿಕೊಳ್ಳುತ್ತಾ ದೇವರಿಗೆ ನಾವು ಅನೇಕರಿಗೆ ಸಾಕ್ಷಿ ನಿಲ್ಲುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಈ ವಾಕ್ಯಗಳ ಮುಖಾಂತರವ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.